ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರು ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಆಪ್ತ ಸಚಿವರುಗಳು ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಸಚಿವರು ಶಾಸಕರ ಎಂಟ್ರಿ. ಸಚಿವ ಭೈರತಿ ಸುರೇಶ್ ಸೇರಿದಂತೆ ಹಲವು ನಾಯಕರ ಆಗಮನ ಆಗಿದೆ. ದೆಹಲಿಯತ್ತ ಡಿಸಿಎಂ ಡಿಕೆ ಆಪ್ತ ಬಣ ಪರೇಡ್ ನಡೆಸಿದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ನಿವಾಸದತ್ತ ಸಚಿವರು ಶಾಸಕರು ಸಿಎಂ ಆಪ್ತರು ಬರ್ತಿದ್ದಾರೆ. ಹಲವು ನಾಯಕರ ಆಗಮನ ಆಗಿದೆ. ಸಿಎಂ ನಿವಾಸಕ್ಕೆ ಬಂದಿದ್ದಾರೆ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ. ದೆಹಲಿಗೆ ಹೋಗಿರುವಂತಹ ಡಿಕೆ ಬಣದ ಸದಸ್ಯರ ಲಿಸ್ಟ್ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಇಂಥದೊಂದು ಬೆಳವಣಿಗೆ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸಿದೆ. ಪವರ್ ಶೇರಿಂಗ್ ಆಗುತ್ತಾ? ಆರಂಭದಿಂದಲೂ ಕೇಳಿಬಂದಂತಹ ಮಾತದು. ಆದರೆ ಅಂತಹ ಯಾವ ಮುನ್ಸೂಚನೆ ಸುಳಿವು ಹೈಕಮಾಂಡ್ ಕಡೆಯಿಂದ ಬರೆದಂತಹ ಹಿನ್ನೆಲೆಯಲ್ಲಿ ಒತ್ತಡ ತಂತ್ರಕ್ಕೆ ಡಿಕೆ ಬಣ ಮುಂದಾಗಿದೆ. ನೆನಪು ಮಾಡ್ಕೊಡೋದಕ್ಕೆ ಹೋಗಿದ್ದಾರೆ ದೆಹಲಿಗೆ ಡಿಕೆ ಬಣದ ಸದಸ್ಯರು. ಹಲವು ಶಾಸಕರು ಡಿಕೆ ಶಿವಕುಮಾರ್ ಆಪ್ತರು ದೆಹಲಿಯಲ್ಲಿ ಪರೇಡ್ ನಡೆಸ್ತಾ ಇದ್ರೆ, ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಬರ್ತಾ ಇರುವಂತಹ ಸಿಎಂ ಆಪ್ತ ಸಚಿವರು ಮತ್ತು ಶಾಸಕರನ್ನ. ಅತ್ತ ದೆಹಲಿಯಲ್ಲೂ ಕೂಡ ಭಾರಿ ಹ್ಯಾಪ್ನಿಂಗ್, ಇತ್ತ ಸಿಎಂ ನಿವಾಸದ ಬಳಿಯಲ್ಲೂ ಕೂಡ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, 2.5 ವರ್ಷ ಪೂರೈಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಪವರ್ ಶೇರಿಂಗ್ ಆಗುತ್ತಾ ಎನ್ನುವ ಪ್ರಶ್ನೆ ಹಲವು ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇರೋದು. ಆದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಸೈಲೆಂಟ್ ಆಗ್ಬಿಡ್ತು ಅಂತ ಹೇಳಿ ಒತ್ತಡ ತಂತ್ರಕ್ಕೆ ಡಿಕೆ ಬಣ ಮುಂದಾಗ್ತಾ ಇದ್ದಂತೆ ಇತ್ತ ಸಿಎಂ ನಿವಾಸದಲ್ಲೂ ಬಹಳ ದೊಡ್ಡ ಬೆಳವಣಿಗೆಗಳಾಗ್ತಾ ಇರೋದು ಕಂಡು ಬರ್ತಾ ಇದೆ. ಏನ್ ನಡೀತಾ ಇದೆ? ಯಾರೆಲ್ಲ ಬಂದಿದ್ದಾರೆ? ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಈ ಭೇಟಿ? ಪ್ರತಿಮಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಹೈಕಮಾಂಡ್ ಮೇಲೆ ಒಂದಷ್ಟು ಒತ್ತಡ ಹೇರುವಂತಹ ನಿರಂತರ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಕೆಲವೊಂದಿಷ್ಟು ಮಂದಿ ಶಾಸಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿಯೂ ಕೂಡ ಯಾಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಆಗಿ ಪದೋನ್ನತಿಯನ್ನ ಕೊಡಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಗಳನ್ನ ಅವರ ಮುಂದೆ ಇಟ್ಟಿದ್ದಾರೆ. ಸಹಜವಾಗಿ ಸಿದ್ದರಾಮಯ್ಯನವರ ಟೀಮ್ ಕೂಡ ಅಲರ್ಟ್ ಆಗಿದೆ. ನಿನ್ನೆ ನಡೆದಂತಹ ದಲಿತ ಸಚಿವರು, ದಲಿತ ಶಾಸಕರ ಮೀಟಿಂಗ್ ಏನಿದೆ, ಇದು ಕೂಡ ಅತ್ಯಂತ ಮಹತ್ವದ್ದಾಗುತ್ತೆ. ಇದಾದ ಬಳಿಕ ಇವತ್ತು ಒಂದಷ್ಟು ಪವರ್ ಸೆಂಟರ್ಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಕಳೆದ ಭಾಷಣದಲ್ಲಿ ಪದೇ ಪದೇ ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು, ಮುಂದಿನ ಬಜೆಟ್ ಅನ್ನು ಕೂಡ ತಾನೇ ಮಂಡಿಸ್ತೀನಿ, 5 ವರ್ಷವೂ ಕೂಡ ನನ್ನ ಸ್ಥಾನ ಗಟ್ಟಿಯಾಗಿದೆ, ಸರ್ಕಾರವೂ ಗಟ್ಟಿಯಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರು, ಸಚಿವರೆಲ್ಲರೂ ಕೂಡ ಅವರ ಬೆನ್ನಿಗೆ ತಾವು ನಿಂತಿದ್ದೀವಿ ಅನ್ನುವಂತಹ ಮೆಸೇಜ್ ಅನ್ನ ಅವರು ಕೂಡ ಪಾಸ್ ಮಾಡುವಂತಹ ದೃಷ್ಟಿಯಿಂದ ಹೈಕಮಾಂಡ್ ಕರ್ನಾಟಕದ ಎಲ್ಲ ಬೆಳವಣಿಗೆಗಳ ಬಗ್ಗೆ ಗಮನವನ್ನ ಹರಿಸಿರೋದ್ರಿಂದ ತಮ್ಮ ಒಂದು ಒತ್ತಡವನ್ನು ಹಾಕೋದಕ್ಕೆ ಇದೀಗ ಹೊರಟಂತೆ ಕಂಡು ಬರ್ತಾ ಇದೆ. ರಾಜಣ್ಣ ಅವರು ಸಿದ್ದರಾಮಯ್ಯನವರ ಪರವಾಗಿ ನಿಂತವರು, ಅವರ ಪುತ್ರ ರಾಜೇಂದ್ರ ರಾಜಣ್ಣ ಕೂಡ ಇದೀಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಿದ್ದಾರೆ. ನಿನ್ನೆ ತಡರಾತ್ರಿಯೂ ಕೂಡ ನಡೆದಂತಹ ದಲಿತ ಸಚಿವರು ಶಾಸಕರ ಸಭೆಯ ಬಳಿಕ ಅದಾದ ವಿಷಯ ಏನಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ, ಏನ್ ನಿರ್ಣಯವನ್ನ ಕೈಗೊಂಡಿದ್ದೀವಿ ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಸಚಿವರು, ಶಾಸಕರು ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ ಒಂದು ಕಡೆ ಸಿದ್ದರಾಮಯ್ಯನವರ ನಿವಾಸ ರಾಜಕೀಯ ಕೇಂದ್ರ ಬಿಂದು ಆಗಿದ್ರೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲೂ ಕೂಡ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದ್ದಾವೆ. ಮತ್ತೊಂದು ಕಡೆ ದೆಹಲಿಯ ಅಂಗಳದಲ್ಲೂ ಕೂಡ ಬಿಸಿ ಬಿಸಿಯಾದಂತಹ ವಾತಾವರಣ ಕಂಡು ಬರ್ತಾ ಇದೆ. ಇದೆಲ್ಲವನ್ನ ಗಮನಿಸಿದ್ರೆ ಹೈಕಮಾಂಡ್ ಮೇಲೆ ಸಹಜವಾಗಿ ಒಂದು ಒತ್ತಡ ಹೇರುವಂತಹ ತಂತ್ರವನ್ನ ಎಲ್ಲ ನಾಯಕರು ಕೂಡ ಪ್ರಯೋಗಿಸಿದಂತೆ ಕಾಣ್ತಾ ಇದೆ. ಹೈಕಮಾಂಡ್ ಇದುವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ನಾಯಕತ್ವ ಬದಲಾವಣೆ ವಿಚಾರ ಇರಬಹುದು, ಸಚಿವ ಸಂಪುಟ ಪುನರ್ರಚನೆ ವಿಚಾರ ಇರಬಹುದು, ಈ 2 ವಿಚಾರಗಳಲ್ಲೂ ಕೂಡ ಹೈಕಮಾಂಡ್ ತನ್ನ ನಿಲುವು ಏನು ಎನ್ನುವುದನ್ನ ಇದುವರೆಗೂ ಕೂಡ ಬಹಿರಂಗವಾಗಿ ಎಲ್ಲಿಯೂ ಕೂಡ ಹೇಳಿಲ್ಲ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇರೋದ್ರಿಂದಾಗಿ ಹೈಕಮಾಂಡ್ ಮೇಲೆ ಸಹಜವಾದಂತಹ ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ಅದು 4 ದಿಕ್ಕಿನಿಂದಲೂ ಕೂಡ ಈ ಒತ್ತಡಗಳು ಕ್ರಿಯೇಟ್ ಆಗ್ತಾ ಇರೋದ್ರಿಂದಾಗಿ ಹೈಕಮಾಂಡ್ ನ ನಡೆ ಮುಂದೇನು ಅನ್ನೋ ಬಗ್ಗೆ ಸಹಜವಾದಂತಹ ಕುತೂಹಲ ಮೂಡ್ತಾ ಇದೆ. ಪ್ರಸನ್ನ, ನಾವು ಗಮನಿಸ್ತಾ ಇದ್ವಿ ಬಿಹಾರ ಚುನಾವಣೆ ಮುಗಿಯೋವರೆಗೆ ಕಾಯ್ತಾ ಇದ್ರ ಅಂತ ಅನ್ಸುತ್ತೆ. ಒಂದಿಷ್ಟು ಸೈಲೆನ್ಸ್ ಇತ್ತು ರಾಜ್ಯದಲ್ಲಿ. ಈಗ ಮತ್ತೆ ಎಲ್ಲ ಚಟುವಟಿಕೆಗಳು ಗರಿಗೆದರ್ತಾ ಇರೋದನ್ನ ನೋಡ್ತಾ ಹೋದ್ರೆ ನವೆಂಬರ್ ಕ್ರಾಂತಿ ಪಕ್ಕನ ಯಾವ ಕಡೆ ವಾಲ್ತಾ ಇದೆ? ಪ್ರತಿಮಾ, ಡಿಕೆ ಶಿವಕುಮಾರ್ ಅವರು ಭಾವಿಸಿದ್ದು, ಅಂದುಕೊಂಡಿದ್ದು, ಬಿಹಾರದ ಫಲಿತಾಂಶ ಬಂದ ತಕ್ಷಣ ಈ ಒಂದು ಪವರ್ ಶೇರಿಂಗ್ ನ ವಿಚಾರ ಚರ್ಚೆಗೆ ಬರುತ್ತೆ ಅಂತ ಹೇಳಿ ನವೆಂಬರ್ 10ರಿಂದ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಪ್ರಯತ್ನಗಳನ್ನ ಡಿಕೆ ಶಿವಕುಮಾರ್ ಅವರು ಪ್ರಾರಂಭ ಮಾಡ್ತಾರೆ. ಆದ್ರೆ ಯಾವಾಗ ಬಿಹಾರ ಫಲಿತಾಂಶ ಎಐಸಿಸಿಗೆ ಮುಳುವಾಯ್ತು, ಕಾಂಗ್ರೆಸ್ನ ನಾಯಕರು ಸಹಜವಾಗಿ ಆತಂಕಕ್ಕೆ ಒಳಗಾದ್ರು. ಕರ್ನಾಟಕದ ಬಗ್ಗೆ ತಲೆ ಕೆಡಿಸಿಕೊಳ್ಳುವಷ್ಟು ಅವರಿಗೆ ಆ ಒಂದು ಸಮಾಧಾನದ ಮನಸ್ಥಿತಿ ಕಂಡು ಬರಲಿಲ್ಲ. ಈ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಕೈಗೆ ಸಿಗಲಿಲ್ಲ. ಪವರ್ ಶೇರಿಂಗ್ ನ ವಿಚಾರವನ್ನ ಚರ್ಚೆ
ಚರ್ಚೆ ಮಾಡೋದಕ್ಕೆ ಒಂದು ವೇದಿಕೆ ಕ್ರಿಯೇಟೇ ಆಗಲಿಲ್ಲ. ಈ ಕಾರಣಕ್ಕೋಸ್ಕರ ಇದೀಗ ಕರ್ನಾಟಕದ ವಿಷಯವನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಒಂದು ಪ್ರಯತ್ನವನ್ನ ಪ್ರಾರಂಭವನ್ನ ಮಾಡಿದ್ದಾರೆ. ಈಗ ಪ್ರಾರಂಭ ಮಾಡಿದಂತಹ ವಿಷಯ ಇದು ಮುಂದಿನ ದಿನಗಳಲ್ಲಿ ಸುಮಾರು 2 ರಿಂದ 3 ತಿಂಗಳು ಡ್ರ್ಯಾಗ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಡಿಸೆಂಬರ್ 1ನೇ ತಾರೀಕಿನಿಂದ ಪಾರ್ಲಿಮೆಂಟ್ ಶುರುವಾಗುತ್ತೆ. ಬೆಳಗಾವಿ ಅಧಿವೇಶನ ಡಿಸೆಂಬರ್ 8ರಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಸಚಿವ ಸಂಪುಟ ಪುನರ್ರಚನೆ ಸಾಧ್ಯ ಆಗೋದಿಲ್ಲ ಅಥವಾ ಕರ್ನಾಟಕದ ವಿಷಯವನ್ನ ತಲೆಕೆಡಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ಅಷ್ಟು ಬೇಗ ಮುಂದಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಜನವರಿ ಮೊದಲ ವಾರದಲ್ಲಿ ಧನುರ್ಮಾಸ ಶುರುವಾಗುತ್ತೆ. ಅಲ್ಲಿಗೆ ಎಲ್ಲ ನಾಯಕರು ಕೂಡ ತಮ್ಮ ತಮ್ಮ ಯಾಗ ಪ್ರಯಾಗ ಎಲ್ಲವನ್ನೂ ಕೂಡ ಶುರು ಮಾಡ್ತಾರೆ. ಅಲ್ಲಿಗೆ ಸಂಕ್ರಾಂತಿಯ ತನಕವೂ ಕೂಡ ಈ ವಿಷಯ ಡ್ರ್ಯಾಗ್ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತು ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಹ ಶಾಸಕರ ಪಡೆ ನಿನ್ನೆ ಒಂದು ತಂಡ ಹೋಗಿದೆ. ಭಾನುವಾರದ ತನಕವೂ ಕೂಡ ಈ ಒಂದು ದೆಹಲಿಯ ದಂಡಯಾತ್ರೆ ನಿರಂತರವಾಗಿ ಸಾಗಿ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಭಾನುವಾರ ಒಂದಷ್ಟು ಮಂದಿ ಶಾಸಕರು ತಾವು ದೆಹಲಿಗೆ ಹೋಗ್ತೀವಿ ಅಂತೇಳಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಶಿವಗಂಗಾ ಬಸವರಾಜ್, ಪ್ರಕಾಶ್ ಕೋಳಿವಾಡ, ಇಕ್ಬಾಲ್ ಹುಸೇನ್ ಸೇರಿದಂತೆ ಕೆಲವು ಮಂದಿ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಶಾಸಕರು ಶನಿವಾರ ಭಾನುವಾರದ ಹಾಗೆ ಮತ್ತೆ ದೆಹಲಿಯ ಕಡೆಗೆ ಪ್ರಯಾಣವನ್ನು ಬೆಳೆಸುವಂತಹ ಸಾಧ್ಯತೆಗಳಿದ್ದಾವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಕೂಡ ಒಂದು ರಾಜಕೀಯ ಕೇಂದ್ರ ಬಿಂದು ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಈ ಎಲ್ಲ ದೃಷ್ಟಿಯಿಂದ ಬಹುತೇಕ ಇದು ಈಗ ಶುರುವಾದಂತಹ ಆಟ ಇನ್ನು ಹಲವಾರು ತಿಂಗಳ ಕಾಲ ನಿರಂತರವಾಗಿ ನಡೆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತು ಪಂಚರಾಜ್ಯಗಳ ಚುನಾವಣೆ ಮತ್ತೆ ಬರುತ್ತೆ, ಬಜೆಟ್ ಶುರುವಾಗುತ್ತೆ. ಈ ಎಲ್ಲ ಕಾರಣಕ್ಕೋಸ್ಕರ ಒಂದು ಹೈಕಮಾಂಡ್ ಒಂದು ಸ್ಪಷ್ಟನೆಯನ್ನ ಕೊಡೋ ತನಕವೂ ಕೂಡ ಈ ಬೆಳವಣಿಗೆಗಳು ನಿರಂತರವಾಗಿ ಹೋಗುವಂತಹ ಸಾಧ್ಯತೆಗಳೇ ಕಂಡು ಬರ್ತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಸ್ಥಾನಕ್ಕಾಗಿ ಪಟ್ಟು ಹಿಡಿದು ಕೂತಿರೋದ್ರಿಂದಾಗಿ ಈ ಬೆಳವಣಿಗೆಗಳಿಗೆ ಬೇರೆ ಬೇರೆ ರೀತಿಯ ಸ್ವರೂಪ ಪಡೆದುಕೊಳ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.